ಎಲ್ಲ ಸ್ಪಾಟ್ಗೂ ಮೈಲಾರ್ ಸರ್ ಲೋಗೋ ಕಾಣಲ್ಲ ವಿಸಿಟ್ ಮಾಡಿ ಹೋಗ್ತಾ ಇದ್ದೀನಿ. ಎಲ್ಲೆಲ್ಲಿ ನಮ್ಮ ಪಬ್ಲಿಕ್ ಮೀಟಿಂಗು, ಗಾಂಧಿ ಭವನ, ಗಾಂಧಿ ಬಾವಿ, ಕೆಲವು ಕಡೆ ಎಲ್ಲ ವಿಸಿಟ್ ಮಾಡಿ ಹೋಗ್ತಾ ಇದ್ದಾರೆ. ಅವರು ಒಂದ್ಸತಿ ಎಲ್ಲ ಬಂದು ನೋಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಬೆಳಗಾವಿ ವಿಭಾಗದ ಎಲ್ಲ ಲೀಡರ್ಸ್ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿಗೆ. ರಾಜಕೀಯ ಚರ್ಚೆ ಇರುತ್ತೆ ಸರ್, ರಾಜಕೀಯವಾಗಿ ಏನಾದ್ರು ಚರ್ಚೆ ಆಗುತ್ತಾ? ನೋಡಪ್ಪ, ನಾವು ದೇಶದ ಇತಿಹಾಸ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ 100 ವರ್ಷ ಆಗಿದೆ. ಗಾಂಧಿ ಭಾರತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪಕ್ಷನೂ ಹಮ್ಮಿಕೊಂಡಿದೆ, ಸರ್ಕಾರನೂ ಹಮ್ಮಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇದೆ. ಆಮೇಲೆ ಗಾಂಧಿ ಸ್ಟ್ಯಾಚ್ಯೂನು ಕೂಡ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇಬ್ಬರು ವಿರೋಧ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಸೊ ಇದೆಲ್ಲ ಜಾಗಗಳನ್ನೆಲ್ಲ ನಾವೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ. ಇಡೀ ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಭೇದವನ್ನು ಮರೆತು ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಯಾರು ಬೇಕಾದರೂ ಈ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಈ ವರ್ಕಿಂಗ್ ಕಮಿಟಿ ನಡೀತದೆ. ವರ್ಕಿಂಗ್ ಕಮಿಟಿ ಮಾತ್ರ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ. ಮಿಕ್ಕಿದ್ದಕ್ಕೆ ಎಲ್ಲ ಸಂಸತ್ ಸದಸ್ಯರಿಗೆ, ಶಾಸಕರಿಗೆಲ್ಲ ಕೂಡ ಆಹ್ವಾನಿಸ್ತೀವಿ. ಗಾಂಧಿ ಸ್ಟ್ಯಾಚ್ಯೂಗೂ ಕೂಡ ಎಲ್ಲ ಶಾಸಕರು, ಎಲ್ಲ ಪಕ್ಷದ ಶಾಸಕರು ಅದರ ಉದ್ಘಾಟನೆಯಲ್ಲಿ ನಾವು ಎಲ್ಲರೂ ಕೂಡ ನಾವು ಮಾಣಿಪಾಡಿ ವಿವಾದವನ್ನು ಸಿಬಿಐ ವಹಿಸುವಂತೆ ವಿಜೇಂದ್ರ ಅವರು ಸವಾಲು ಹಾಕಿರುವಂಥದ್ದು. ಅದು ಆಮೇಲೆ ಮಾತಾಡೋಣ. ಪ್ರಮುಖವಾಗಿ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಬಳಿಕೆ ಮಾಡಿದ್ರೆ ಅಂತ ಸ್ವತಃ ಮಾಣಿಪಾಡಿ ಅವರು ಆರೋಪ ಮಾಡಿರುವಂಥದ್ದು. ಎಲ್ಲ ಅಸೆಂಬ್ಲಿಯಲ್ಲಿ ದಾಖಲೆ ತಗೊಂಡು ಮಾತಾಡೋಣ. ಸರ್, ಸ್ವಾಮೀಜಿಗಳು ಹೋರಾಟ ಮಾಡ್ತಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಜೊತೆಗೆ ಏನು ಅಧಿಕಾರಿಗಳ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅವ್ರನ್ನ ವಜಾ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತೇಳಿ ಧರಣಿ ಮಾಡ್ತಿದ್ದಾರೆ. ಈಗಾಗಲೇ CM ಉತ್ತರ ಕೊಟ್ಟಿದ್ದಾರೆ.